ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ಇದು ಮೆಮರಿ ಕಾರ್ಡ್ ಹಾಕಿದ್ಯಾ? ಸರಿ ಬಾ, ಮೆಮರಿ ಕಾರ್ಡ್ ಹಾಕಂದು ಆಮೇಲೆ ಮಾಡ್ಕೊಂಡು ಈಗ ಸದ್ಯಕ್ಕೆ ಪ್ರಸಾದ ಫಸ್ಟು ಜೀವನದಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ಇಸ್ಕ ತಿನ್ನಬೇಕು, ಆಮೇಲೆ ಮಿಕ್ಕಿದ್ದು. ನಮ್ಮ ಯೂಟ್ಯೂಬ್ ಹೆಸರು ಕೇಳ್ತವ್ರೆ, ಹೇಳು ನನ್ನ ಯೂಟ್ಯೂಬ್ ಹೆಸರು ಎಲ್ರಿಗೂ ಶ್ರೀ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಕೇಳೋದಾದರೆ ನಿಮಗೆ ಗೊತ್ತಿರುತ್ತೆ, ತಮ್ಮೇಲೂ ಇಂದ ನೋಡಿ ನೀವು ತಿಳ್ಕೊಂಡಿರ್ತೀರಾ. ಅದೇ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ನಮ್ಮ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಅಂದರೆ ಅದ್ರ ಹಿಂದೆಗಡೆನೇ ಇರುವಂಥ ಈ ದೇವಸ್ಥಾನ ತುಂಬ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಿದೆ. ಅಂದರೆ ಪ್ರತಿ ಶುಕ್ರವಾರ ಬಂದರೆ, ಅಂದರೆ ಪ್ರತಿ ಶುಕ್ರವಾರ ಅಂದರೆ ಕಂಟಿನ್ಯೂಸ್ 9 ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದರೆ ನೀವು ಅಂದ್ಕೊಂಡಿರೋ ಕೆಲಸ ನೆರವೇರುತ್ತೆ, ನಂಬಿಕೆ ಎಲ್ಲರಿಗೂ. ಮತ್ತು ಈ ದೇವಸ್ಥಾನ ಹೆಂಗಿದೆ, ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾವು ಬನ್ನಿ. ನೀವೇನು ನೋಡ್ತಿದ್ದೀರ, ಆ ಕಡೆ ಪಾರ್ಕಿಂಗ್ ಇದೆ, ಇಲ್ಲಿ ಬತ್ತ ಅಂಗಡಿ, ಇದು ಎಂಟ್ರೆನ್ಸು. ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಎಂಟ್ರೆನ್ಸಲ್ಲಿ ಹಿಂಗೆ ಬರಬೇಕು. ಇದಾದಮೇಲೆ ಇದು ಪಾರ್ಕಿಂಗು. ಇಲ್ಲಿ ನಿಮ್ಮ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಇಲ್ಲಿ ಪಾರ್ಕ್ ಮಾಡ್ಬೋದು. ಇದು ಎಂಟ್ರೆನ್ಸ್. ಇಲ್ಲಿ ಹಿಂಗೆ ಬಂದರೆ ಇಲ್ಲೇ ದೇವಸ್ಥಾನ ಇದೆ. ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋದ. ನಮ್ಮ ಯೂಟ್ಯೂಬ್ ಹೆಸರು ಕೇಳ್ತವ್ರೆ, ಹೇಳು ನನ್ನ ಯೂಟ್ಯೂಬ್ ಹೆಸರು ಶ್ರೀ ವ್ಲಾಗ್ಸ್ ಕನ್ನಡ ಅಂತ. ಹಾಯ್ ಮಾಡ್ಬಿಡು. ಹೇಳು. ನೋಡಿ, ಚಿಕ್ಕಮಕ್ಕಳು ಸಹ ಈಗ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾರಂತ ಗೋಪುರ ನೋಡೋ ತಕ್ಷಣ ಹೇಳ್ಬಿಡ ಯೂಟ್ಯೂಬ್ಗೆನಾ ಅಂತ. ಯಾವ ಟೆಕ್ನಾಲಜಿ ಮತ್ತು ನಮ್ಮ ಜನ್ರೇಷನ್ ಯಾವ ಲೆವೆಲಿಗೆ ಬಿಲ್ಡ್ ಆಯ್ತಿದೆ ಅಂತ. ಯೂಟ್ಯೂಬ್ ನೋಡ್ತೀರಾ? ನೋಡಲ್ವಾ? ನೀವು ನೋಡ್ತೀವಿ ಯೂಟ್ಯೂಬು ಶ್ರೀ ವ್ಲಾಗ್ಸ್ ಕನ್ನಡ ಅಂತ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಹಾಯ್ ಮಾಡಿ ಎಲ್ಲ ಎಲ್ಲರೂ ವೀಡಿಯೋದಲ್ಲಿ ಬರ್ತೀರಾ? ಹಾಯ್ ಮಾಡಿ. ನೋಡಿದ್ರಲ್ಲ ನಮ್ಮ ಪುಟಾಣಿ ಸಬ್ಸ್ಕ್ರೈಬರ್ಸ್, ಮುಂದೆ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸು, ಆಮೇಲೆ ಸಬ್ಸ್ಕ್ರೈಬರ್ಸು. ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋದ ಹೆಂಗಿದೆ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ಇಂದುವರೆಗೂ ಇನ್ನೂ ಬಂದಿಲ್ಲ. ದೇವಸ್ಥಾನಕ್ಕಿದೆ ಫಸ್ಟ್ ಟೈಮ್ ಅಂದರೆ ಆಲ್ರೆಡಿ ಒಳಗೆ ಬಂದಿದೆ, ಈಗ 2ನೇ ಸಲ ಬರ್ತಾ ಇರೋದು. ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ. ದೇವಸ್ಥಾನದ ಆವರಣದಲ್ಲಿ ಹೆಂಗಿದೆ ಏನಂತ ತೋರಿಸ್ತೀನಿ, ಗರ್ಭಗುಡಿ ಮಾತ್ರ ತೋರಿಸೋದಿಲ್ಲ. ನೋಡಿ, ನೀವು ಒಳಗಡೆ ಎಂಟ್ರ್ ಆದ ತಕ್ಷಣ ಈ ಥರ ಬರುತ್ತೆ, ಈ ಥರ ಕಾಣಿಸುತ್ತೆ. ಆಮೇಲೆ ಇಲ್ಲಿ ನೀವು ಒಳಗಡೆ ಹೋಗ್ತಿರಲ್ಲ, ಇದೇ ಗರ್ಭಗುಡಿ ಒಳಗಡೆ ಹೋಗೋ ದಾರಿ. ನಾನು ಇದನ್ನು ತೋರಿಸಲ್ಲ. ಇಲ್ಲಿ ನೋಡಿ, ಇದು ದೇವಸ್ಥಾನದ ಆವರಣ. ನೀವೇನು ನೋಡ್ತಿದ್ದೀರಾ, ಅದು ಇಲ್ಲೇನೋ ಮಂಡಲ ಇದೆ, ಅಂದರೆ ಪೂಜೆ ಮಾಡ್ತಾರಲ್ಲ ಆ ಮಂಡಲ ಲೆಫ್ಟ್ ಸೈಡಲ್ಲೇ. ಈಗ ದೇವಸ್ಥಾನ ಒಂದು ರೌಂಡ್ ಸುತ್ತ ಯಾವ್ಯಾವ ದೇವರಿದೆ ಅಂತ ಕೇಳೋದಾದರೆ, ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇಲ್ಲಿ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ, ಅಂದರೆ ಇಲ್ಲಿ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಇದೆ ಇಲ್ಲಿ, ಅಂದರೆ ಗರ್ಭಗುಡಿ. ಅದಾದಮೇಲೆ ಮುಂದೆ ಹೋಯ್ತಿದ್ದಂಗೆ ಇಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯವರ ದೇವಸ್ಥಾನ ಇದೆ. ಆ್ಯಕ್ಚುಲಿ ಗರ್ಭಗುಡಿ ಅಂದರೆ ಇದ್ರೊಳಗಡೆ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ಮತ್ತು ಸಿದ್ಧಸ್ವಾಮಿಯವರ ದೇವಸ್ಥಾನವೂ ಅಲ್ಲೇ ಒಳಗಡೆ ಇದೆ. ಇಲ್ಲಿ ಮಾತ್ರ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ, ಹಿಂಗೆ ಹೋಯ್ತಾ ಮುಂದೆ ಹೋಯ್ತಾ ಅಂದರೆ ಇದು ಮಾಮೂಲಿ ಇದೊಂದು ರೌಂಡು ದೇವಸ್ಥಾನದ್ದು. ಒಳಗಡೆ ರೌಂಡ್ ಹಾಕ್ಬೇಕು. ಒಳಗಡೆ ನಾನು ವೀಡಿಯೋ ಮಾಡಲ್ಲ, ಅವ್ರು ಪ್ರೊಹಿಬಿಟೆಡ್ ಅಂತ ಏನು ಹಾಕಿಲ್ಲ, ಅಂದರೂ ನಾನು ವೀಡಿಯೋ ಮಾಡಲ್ಲ. ಯಾಕಂದರೆ ದೇವಸ್ಥಾನದ ಒಳಗಡೆ ವೀಡಿಯೋ ನಾನು ಮಾಡಿಬಿಟ್ರೆ ನೀವು ಏನು ನೋಡೋಕೆ ಬರ್ತೀರಾ ದೇವಸ್ಥಾನ, ನಾನು ವೀಡಿಯೋದಲ್ಲೇ ನೋಡ್ಬಿಡ್ತೀರಾ. ಸೊ ಅದರಿಂದ ಸುತ್ತ ಸರೌಂಡಿಂಗ್ ಮಾಡ್ತೀನಿ. ನೀವು ದೇವಸ್ಥಾನ ನೋಡೋಕ್ಕೆ ಅಂತ ಬಂದರೆ ಒಳಗಡೆ ಹೋಗಿ ನಿಮ್ಗೆ ಅನಿಸ್ಬೇಕು, ವೀಡಿಯೋದಲ್ಲಿ ನೋಡಿ ಯಾವ ಥರ ಇರ್ಬೋದು ಅಂತ ಕ್ಯೂರಿಯಾಸಿಟಿ ಹುಟ್ಟಿಸ್ತೀನಿ. ಅದು ನೀವು ಬಂದು ವಿಸಿಟ್ ಮಾಡಬೇಕು, ಅದಕ್ಕೆ ನಾವು ವೀಡಿಯೋ ಮಾಡ್ತಾ ಇರೋದು. ನೀವು ವೀಡಿಯೋದಲ್ಲಿ ಎಲ್ಲ ನೋಡಿದ್ರೆ ನೀವೇನು ಬಂದು ಇಲ್ಲಿ ದೇವರು ಕೈ ಮುಗಿತೀರಾ ಬರ್ತೀರಾ ಓಕೆ, ಬಟ್ ಅಂದರೆ ನಾನು ವೀಡಿಯೋದಲ್ಲೇ ತೋರಿಸ್ಬಿಟ್ರೆ ಎಷ್ಟು ದಿನ ಬರೋದೇ ಇಲ್ಲ. ಸೊ ಅದರಿಂದ ಎಷ್ಟು ಬೇಕು ಅಷ್ಟನ್ನು ಮಾತ್ರ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಇದೇ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಒಳಗೆ ಹೋಗೋ ದಾರಿ. ಅಲ್ಲಿ ನೋಡಿ, ಅಲ್ಲೇ ಲಾಡು ಮಾಡ್ತಾರೆ. ಈಗ ಇನ್ನೇನು ಎಂಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಅಂದರೆ ದೇವಸ್ಥಾನ ಮುಗೀತು ಅಂತ ಹೇಳ್ತೀವಿ. ವಿಡಿಯೋನ ಎಂಡ್ ಮಾಡುವ ಬನ್ನಿ. ಇನ್ನೇನೊಂದು ಸ್ವಲ್ಪ ನೋಡಿ, ಇದೊಂದು ರೌಂಡ್ ಹಾಕ ಬಂದು ದೇವಸ್ಥಾನಕ್ಕೆ ಮತ್ತೆ ಅದೇ ಪಾಯಿಂಟಿಗೆ ಬಂದಿದ್ದೀವಿ. ಇಷ್ಟೇ ಒಂದು ಸಿಂಪಲ್ ದೇವಸ್ಥಾನ. ನಿಮಗೆ ನಾನು ಸ್ಟೆಪ್ಸ್ ತೋರಿಸಿಲ್ಲ ಅಲ್ವಾ? ಬನ್ನಿ ಸ್ಟೆಪ್ಸ್ ತೋರಿಸ್ತೀನಿ. ಆವಾಗಲೇ ನಾನು ಹೇಳಿದ್ನಲ್ಲ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ, ಅದರ ಎದುರುಗಡೆನೇ ಒಂದು ಎಕ್ಸಿಟ್ ಇದೆ. ಆ ಎಕ್ಸಿಟ್ ಒಳಗಡೆ ನೀವು ಬತ್ತು ಅಂದರೆ ಇಲ್ಲಿ ಏನಂತಾರೆ ಸ್ಟೆಪ್ಸ್ ಇರೋದು. ಸ್ಟೆಪ್ಸ್ ಇಲ್ಲೇ ಇದೆ ನೋಡಿ,
ಅಲ್ಲಿ ಕಾಣ್ತಿದ್ದಿಲ್ಲ ಅದೇ ಸ್ಟೆಪ್ಸು. ನೋಡಿ ಸ್ಟೆಪ್ಸಿಂದನೂ ಬರ್ಬೋದು. ನಾವು ಬಂದಿರೋದು ಅಲ್ಲಿ ನೀವೇ ನೋಡಿದ್ರಲ್ಲ, ಅಂದರೆ ಪಾರ್ಕಿಂಗ್ ಇತ್ತಲ್ಲ, ಸೊ ಒಂದು ಸ್ವಲ್ಪ ಗಾಡಿ ತಗೊಂಡು ಅಲ್ಲಿಗೆ ಡೈರೆಕ್ಟೇ ಬಂದ್ಬಿಟ್ಟು ಸ್ಟೆಪ್ಸಲ್ಲಿ ಏನು ಬರಲಿಲ್ಲ. ನೋಡಿ ಅರೌಂಡಿಂಗು ತುಂಬ ನೇಚರ್, ಫುಲ್ ನೇಚರ್ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಇರೋದ್ರಿಂದ ಒಂದು ಸ್ವಲ್ಪ ತಂಪು ಗಾಳಿ ಬೀಸ್ತಾ ತಂಪಾಯ್ತಿದೆ. ಆಮೇಲೆ ಅಲ್ಲಿ ನೋಡಿ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಬೆಟ್ಟ ಕಾಣ್ತಿದೆ ಗೊತ್ತಾ, ಅಲ್ಲಿ ಆ ಬೆಟ್ಟನೇ ಚಾಮುಂಡಿ ಬೆಟ್ಟ. ಹಿಂಗೆ ಜನ್ರೇಷನ್ ಬದಲಾಯ್ತು, ನನಗೆ ನಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು, ಮಾತಾಗಿರ್ಬೋದು, ಸ್ಲ್ಯಾಂಗ್ ಆಗಿರ್ಬೋದು ಬದಲಾಯ್ತಾನೆ ಇರ್ತದೆ. ಹಾಗಂತ ಹೇಳ್ತಾ ನಾವು ಬದಲು ಮಾಡಬಾರ್ದು. ಈಗ ನನಗೆ ಗೊತ್ತು, ನನ್ನ ಮೊದಲನೇ ವೀಡಿಯೋನೂ ತೆಗೀರಿ, ಈ ವಿಡಿಯೋನೂ ತೆಗೀರಿ. ನಾನು ಮೊದಲೇ ಹಿಂಗೆ ಮಾತಾಡ್ತಿದ್ದೆ, ಈ ವಿಡಿಯೋದಲ್ಲೂ ಹಾಗೆ ಮಾತಾಡ್ತೀನಿ. ಮಧ್ಯದಲ್ಲಿ ತೊದಲ್ಬೋದು. ಅದನ್ನೇ ಯಾರೋ ಕಳ್ಳ ಉಣ್ಸ್ಕೊತಿದ್ದೀನಿ, ಯಾರೋನು ಹಿಡಿದ ಬನ್ನಿ ಅವ್ನು ಯಾರೋ ಕಳ್ಳ, ಕಳ್ಳ ಬರೀ ಇಂಥ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಎಂತದು ಯಾವ್ದೋ ದೇವಸ್ಥಾನ ಅಂತಾರ, ಇಂಥವ್ರಿಗೇನು ಎಲ್ಲ ನಮ್ಮಂತವ್ರಿಗೆ ಯಾಕೆ ಮಾಡ್ತೀರಿ? ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೇಳ್ರಿ. ಯೂಟ್ಯೂಬ್ ನೋಡ್ತೀಯಾ? ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂದು ಶಿವನೇ. ಶ್ರೀ ವ್ಲಾಗ್ಸ್ ಕನ್ನಡ ಅಂತ ಸಬ್ಸ್ಕ್ರೈಬ್ ಮಾಡ್ಕೊ. ಯಾಕೆ ಈ ವಿಡಿಯೋದಲ್ಲಿ ಬರಲ್ವಾ? ನಿನ್ಗಿದು ಬೇಕಿತ್ತ ಮಗನೇ. ನೋಡಿ ನಾವು ಈ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇದೆ, ಇದು ದೇವಸ್ಥಾನ. ಅದ್ರ ಹಂಗೆ ಬರ್ತಿದಂಗೆ ಅದು ಸ್ಟೆಪ್ಸು. ನೋಡಿ ಫುಲ್ ಖಾಲಿ ಜಾಗ, ಅಂದರೆ ಏನಂತಾರೆ ಒಂಥರ ಚಿಕ್ಕ ಬೆಟ್ಟದ ಥರನೇ ದೇವಸ್ಥಾನ. ನೋಡಿ ಹಳ್ಳಿ ಮರನೂ ಇದೆ ಅಲ್ಲೇ, ಹಳ್ಳಿ ಮರ ಸುಂದರವಾಗಿದೆ. ನೋಡಿ ಚಾಮುಂಡಿ ಬೆಟ್ಟಕ್ಕೆ ಯಾರ್ಯಾರು ಬರ್ತೀರಾ, ನೆಕ್ಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಪ್ಲಾನ್ ಹಾಕೋದಲ್ಲ ಅಂತಲೇ ಈ ದೇವಸ್ಥಾನಕ್ಕೂ ಪ್ಲಾನ್ ಹಾಕಿ ಬನ್ನಿ. ನೆಕ್ಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಪ್ಲಾನ್ ಹಾಕೋದಲ್ಲ ಅಂತಲೇ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಈ ದೇವಸ್ಥಾನಕ್ಕೂ ಪ್ಲಾನ್ ಹಾಕಿ ಬನ್ನಿ. ಯಾಕಂದರೆ ಹೈಡನ್ ಪ್ಲೇಸ್ ಅಂತಾರಲ್ಲ, ಈಗ ಹೈಡನ್ ಜೆಮ್ ಆ ಥರ ಎಷ್ಟೋ ಪ್ಲೇಸ್ಗಳು ಹೈಡಾಗಿ ನಮ್ಮ ಮೈಸೂರಲ್ಲಿರೋ ಜಾಗಗಳು ಮುಚ್ಚೋಯ್ತಿದೆ. ಹಂಗಾಗಬಾರ್ದು. ಆ ದೇವಸ್ಥಾನಗಳಾಗಿರ್ಬೋದು, ಯಾವ್ದಾರ ಹೆರಿಟೇಜ್ ಪ್ಲೇಸ್ಗಳಾಗಿರ್ಬೋದು, ಅವನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಹಾಗೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಪ್ಲೇಸ್ ಇಷ್ಟ ಆಗಿದರೆ ವಿಸಿಟ್ ಮಾಡಿ. ಆಮೇಲೆ ಈ ದೇವ್ರು ಬಂದು ತುಂಬ ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು ಅಂತ ಹೇಳ್ತಾ ಈ ವ್ಲಾಗಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಗುಡ್ ಬೈ, ಟೇಕ್ ಕೇರ್.